ಹಾಯ್ ನಮಸ್ತೆ ವೀಕ್ಷಕರೇ, ಕರುನಾಡು ಒಂದನೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಆತ್ಮೀಯ ಸ್ವಾಗತ. ಸೊ ಇಲ್ಲಿ ಕರ್ನಾಟಕದಲ್ಲಿ ಹುದ್ದೆ ಹುಡುಕುತ್ತಿರುವ ಅಭ್ಯರ್ಥಿಗಳಿಗೆ ಇದೊಂದು ಸಂತೋಷದ ವಿಷಯವಾಗಿದೆ. CIIL ನೇಮಕಾತಿ 2025 ಇಲ್ಲಿ ಕಚೇರಿ ಸಹಾಯಕ ಮತ್ತು ಇತರೆ ಹುದ್ದೆಗಳಿಗೆ ಅರ್ಜಿಯನ್ನ ಆಹ್ವಾನಿಸಲಾಗಿದೆ. ಇಲ್ಲಿ ವೇತನ ಶ್ರೇಣಿಯು ಬಹಳ ಉತ್ತಮವಾಗಿದೆ. ನಮ್ಮ ಕರ್ನಾಟಕದಲ್ಲೇ ಉದ್ಯೋಗವನ್ನ ಹುಡುಕುತ್ತಿರುವವರಿಗೆ ಜೊತೆಗೆ 52,000 ಸಂಬಳದವರೆಗೆ ಇಲ್ಲಿ ದೊರೆಯಲಿದ್ದು, ಅಂತಹ ಒಂದು ಉತ್ತಮವಾದ ಸಂಬಳವನ್ನ ಹುಡುಕುತ್ತಿರುವ ಅಭ್ಯರ್ಥಿಗಳಿಗೆ ಇದೊಂದು ಒಳ್ಳೆಯ ವಿಷಯವಾಗಿದೆ. ಸೊ ಯಾವೆಲ್ಲ ಹುದ್ದೆಗಳು ಲಭ್ಯವಿದೆ, ಎಲ್ಲಿ ಈ ಹುದ್ದೆ ಲಭ್ಯವಿದೆ, ಮತ್ತೆ ವೇತನ ಶ್ರೇಣಿ ಏನು, ಜೊತೆಗೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು, ಇದರೆಲ್ಲರ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಸಂಪೂರ್ಣವಾಗಿ ವೀಕ್ಷಿಸಿ. ಸೊ ಇಲ್ಲಿ ಹೆಚ್ಚಿನ ಮಾಹಿತಿಗಳನ್ನ ನೋಡ್ತಾ ಹೋಗೋದಾದ್ರೆ, ಭಾರತೀಯ ಭಾಷಾ ಕೇಂದ್ರ ಸಂಸ್ಥೆ ಅಂದರೆ CIIL ಕಚೇರಿ ಸಹಾಯಕ ಮತ್ತು ಸಂಪನ್ಮೂಲ ವ್ಯಕ್ತಿ ಹುದ್ದೆಗಳಿಗೆ ಒಟ್ಟು 23 ಉದ್ಯೋಗ ಅವಕಾಶಗಳನ್ನ ಪ್ರಕಟಿಸಲಾಗಿದೆ. ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ಅಧಿಕೃತ CIIL ವೆಬ್ಸೈಟ್ನ ಮೂಲಕ ಆನ್ಲೈನ್ನಲ್ಲಿ ತಾವು ಇಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು. ಉದ್ಯೋಗ ಸ್ಥಳ ನೋಡೋದಾದ್ರೆ ಕರ್ನಾಟಕದ ಮೈಸೂರಿನಲ್ಲಿ ಸರ್ಕಾರಿ ಉದ್ಯೋಗಗಳನ್ನ ಹುಡುಕುತ್ತಿರುವವರಿಗೆ ಇದೊಂದು ಉತ್ತಮವಾದ ಅವಕಾಶವಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡೋದಾದ್ರೆ 21 ಏಪ್ರಿಲ್ 2025 ಆಗಿದೆ. ಸೊ ಇಲ್ಲಿ ಹೆಚ್ಚಿನ ಮಾಹಿತಿಗಳನ್ನ ನೋಡ್ತಾ ಹೋಗೋದಾದ್ರೆ, ಇಲ್ಲಿ ಸಂಸ್ಥೆಯ ಹೆಸರು ನೋಡೋದಾದ್ರೆ ಕೇಂದ್ರೀಯ ಭಾರತೀಯ ಭಾಷಾ ಸಂಸ್ಥೆ CIIL. ಉದ್ಯೋಗ ಸ್ಥಳ ನೋಡೋದಾದ್ರೆ ಮೈಸೂರು, ಕರ್ನಾಟಕ. ಒಟ್ಟು ಉದ್ಯೋಗಗಳು 23. ಹುದ್ದೆಗಳ ಹೆಸರು ನೋಡೋದಾದ್ರೆ ಕಚೇರಿ ಸಹಾಯಕ, ಸಂಪನ್ಮೂಲ ವ್ಯಕ್ತಿ ಮತ್ತು ಇತರೆ ಹುದ್ದೆಗಳು ಇಲ್ಲಿ ಲಭ್ಯವಿದೆ. ಸಂಬಳ ನೋಡೋದಾದ್ರೆ ತಿಂಗಳಿಗೆ 24,824 ರಿಂದ 52,800 ಇಲ್ಲಿ ಸಂಬಳವು ದೊರೆಯಲಿದೆ. ಅರ್ಜಿ ಸಲ್ಲಿಸುವ ವಿಧಾನ ನೋಡೋದಾದ್ರೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡೋದಾದ್ರೆ 21 ಏಪ್ರಿಲ್ 2025 ಆಗಿದೆ. ಇದೇ ರೀತಿ ಹುದ್ದೆಗಳ ವರ್ಗೀಕರಣವನ್ನ ಮಾಡಿದ್ದಾರೆ. ಯಾವೆಲ್ಲ ಹುದ್ದೆಗಳಿಗೆ ಎಷ್ಟು ಸ್ಯಾಲರಿ ನೀಡಲಾಗುತ್ತೆ ಅನ್ನೋದನ್ನ ನೋಡಬಹುದಾಗಿದೆ. ಸೊ ಅದನ್ನ ನೋಡುವುದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಕರುನಾಡು ಒಂದನೇ ಯೂಟ್ಯೂಬ್ ಚಾನಲ್ನ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೆ ವೀಕ್ಷಿಸುತ್ತಿದ್ದೀರಿ, ಹಾಗೂ ಅದೇ ರೀತಿ ಯಾರೆಲ್ಲ ಹೊಸದಾಗಿ ವೀಕ್ಷಿಸಿರುವ ವೀಕ್ಷಕರಿಗೆ ಕಳಕಳಿಯ ವಿನಂತಿ, ದಯವಿಟ್ಟು ನಮ್ಮ ಕರುನಾಡು ಒಂದನೇ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಶನ್ ಸಹ ಆನ್ ಮಾಡಿ. ಲೇಟೆಸ್ಟ್ ಜಾಬ್ಸ್ ರಿಲೇಟೆಡ್ ಮಾಹಿತಿಗಳು ಪಟ್ ಅಂತ ತಾವು ಪಡೆಯಬಹುದಾಗಿದೆ. ಸೊ ಹೆಚ್ಚಿನ ಮಾಹಿತಿಗಳನ್ನ ನೋಡ್ತಾ ಹೋಗೋದಾದ್ರೆ, ಇಲ್ಲಿ ಹುದ್ದೆಗಳ ವಿವರವನ್ನ ನೋಡೋದಾದ್ರೆ, ಹಿರಿಯ ಸಂಪನ್ಮೂಲ ವ್ಯಕ್ತಿ ಈ ಹುದ್ದೆ ಒಂದು ಹುದ್ದೆ ಲಭ್ಯವಿದೆ. ಕಿರಿಯ ಸಂಪನ್ಮೂಲ ವ್ಯಕ್ತಿ ಈ ಹುದ್ದೆಗೆ 3 ಹುದ್ದೆಗಳು ಲಭ್ಯವಿದೆ. ವಿಡಿಯೋ ಸಂಪಾದಕ ಇಲ್ಲಿ ಒಂದು ಹುದ್ದೆ ಲಭ್ಯವಿದೆ. ಕಲಾವಿದ ಇಲ್ಲಿ ಒಂದು ಹುದ್ದೆ ಲಭ್ಯವಿದೆ. ವೆಬ್ ಡಿಸೈನರ್ ನಿರ್ವಾಹಕ ಇದಕ್ಕೆ 2 ಹುದ್ದೆಗಳು ಲಭ್ಯವಿದೆ. ವಿಡಿಯೋಗ್ರಾಫರ್ಗೆ 1 ಹುದ್ದೆ. ಮುಖ್ಯ ಸಂಪನ್ಮೂಲ ವ್ಯಕ್ತಿ ಹುದ್ದೆಗೆ 2 ಹುದ್ದೆಗಳು ಲಭ್ಯವಿದೆ. ಹಿರಿಯ ಸಂಪನ್ಮೂಲ ವ್ಯಕ್ತಿ 1 ಇದಕ್ಕೆ 2 ಹುದ್ದೆಗಳು. ಹಿರಿಯ ಸಂಪನ್ಮೂಲ ವ್ಯಕ್ತಿ ಸೆಕೆಂಡ್ ಇದಕ್ಕೆ 2 ಹುದ್ದೆಗಳು ಲಭ್ಯವಿದೆ. ಕಿರಿಯ ಸಂಪನ್ಮೂಲ ವ್ಯಕ್ತಿ 1 ಇದಕ್ಕೆ 2 ಹುದ್ದೆ. ಕಿರಿಯ ಸಂಪನ್ಮೂಲ ವ್ಯಕ್ತಿ ಸೆಕೆಂಡ್ ಇದಕ್ಕೆ 3 ಹುದ್ದೆ. ಜೂನಿಯರ್ ಸಂಪನ್ಮೂಲ ವ್ಯಕ್ತಿ ಸೆಕೆಂಡ್ ತಂತ್ರಜ್ಞಾನ ಇಲಾಖೆಯಲ್ಲಿ 2 ಹುದ್ದೆಗಳು. ಕಚೇರಿ ಸಹಾಯಕ ಹುದ್ದೆಗೆ 1. ಇಲ್ಲಿ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿ ಅಗತ್ಯ ದಾಖಲಾತಿಗಳು ಏನೆಲ್ಲ ಇದೆ ಅನ್ನೋದನ್ನ ನೋಡಿದ್ರೆ, ಪೋಸ್ಟ್ ಹೆಸರು ಹಿರಿಯ ಸಂಪನ್ಮೂಲ ವ್ಯಕ್ತಿಗೆ MPhil ಅಥವಾ PhD ಮಾಡಿರಬೇಕು ಅಂತ ತಿಳಿಸ್ತಾ ಇದ್ದಾರೆ. ಕಿರಿಯ ಸಂಪನ್ಮೂಲ ವ್ಯಕ್ತಿಗೆ ಸ್ನಾತಕೋತ್ತರ ಪದವಿ ಮಾಡಿರಬೇಕು. ವಿಡಿಯೋ ಸಂಪಾದಕ ಸಹ ಡಿಪ್ಲೊಮಾ ಮತ್ತೆ ಪದವಿ ಮಾಡಿರಬೇಕು. ಕಲಾವಿದ ಈ ಹುದ್ದೆಗೆ ಪದವಿಯನ್ನ ಮಾಡಿರಬೇಕು. ವೆಬ್ ಡಿಸೈನರ್ ಮತ್ತೆ ನಿರ್ವಾಹಕರು ಈ ಹುದ್ದೆಗೆ ಡಿಪ್ಲೊಮಾ ಮತ್ತೆ ಪದವಿಯನ್ನ ಮಾಡಿರಬೇಕು. ವಿಡಿಯೋಗ್ರಾಫರ್ಗೂ ಸಹ ಡಿಪ್ಲೊಮಾವನ್ನ ಮಾಡಿರಬೇಕು. ಮುಖ್ಯ ಸಂಪನ್ಮೂಲ ವ್ಯಕ್ತಿಗೆ BE, BTech, ME, MTech, MSc, PhD ಅನ್ನ ಮಾಡಿರಬೇಕು ಅಂತ ತಿಳಿಸ್ತಾ ಇದ್ದಾರೆ. ಹಿರಿಯ ಸಂಪನ್ಮೂಲ ವ್ಯಕ್ತಿ 1 ಇದಕ್ಕೆ MA, MPhil, PhD ಅನ್ನ ಮಾಡಿರಬೇಕು ಅಂತ ತಿಳಿಸ್ತಾ ಇದ್ದಾರೆ. ಹಿರಿಯ ಸಂಪನ್ಮೂಲ ವ್ಯಕ್ತಿ ಸೆಕೆಂಡ್ MA, MPhil, PhD ಅನ್ನ ಮಾಡಿರಬೇಕು ಅಂತ ತಿಳಿಸ್ತಾ ಇದ್ದಾರೆ. ಕಿರಿಯ ಸಂಪನ್ಮೂಲ ವ್ಯಕ್ತಿ ಫಸ್ಟ್ MA, MSc ವಿದ್ಯಾರ್ಥಿ ಬೇಕು ಅಂತ ತಿಳಿಸ್ತಾ ಇದ್ದಾರೆ. ಕಿರಿಯ ಸಂಪನ್ಮೂಲ ವ್ಯಕ್ತಿ ಸೆಕೆಂಡ್ ಇದಕ್ಕೂ ಸಹ MA ಮಾಡಿರಬೇಕು ಅಂತ ತಿಳಿಸ್ತಾ ಇದ್ದಾರೆ. ಜೂನಿಯರ್ ಸಂಪನ್ಮೂಲ ವ್ಯಕ್ತಿ ಸೆಕೆಂಡ್ ತಂತ್ರಜ್ಞಾನ ಇಲಾಖೆಯಲ್ಲಿ BE, BTech ಸ್ನಾತಕೋತ್ತರ ಪದವಿಯನ್ನ ಮಾಡಿರಬೇಕು ಅಂತ ತಿಳಿಸ್ತಾ ಇದ್ದಾರೆ. ಕಚೇರಿ ಸಹಾಯಕ್ಕೂ ಸಹ ಇಲ್ಲಿ ಪದವಿಯನ್ನ ಅವರು ಕೇಳ್ತಾ ಇದ್ದಾರೆ. ವಯಸ್ಸಿನ ವಯೋಮಿತಿ ಅಂದ್ರೆ ಇಲ್ಲಿ ವಯೋಮಿತಿ ಬಗ್ಗೆ ನೋಡೋದಾದ್ರೆ, ಪೋಸ್ಟ್ ಹೆಸರು ನೋಡೋದಾದ್ರೆ ಹಿರಿಯ ಸಂಪನ್ಮೂಲ ವ್ಯಕ್ತಿಗೆ ಗರಿಷ್ಠ 50 ವರ್ಷಗಳು ಮತ್ತೆ ಕಿರಿಯ ಸಂಪನ್ಮೂಲ ವ್ಯಕ್ತಿಗೆ ಉಲ್ಲೇಖಿಸಲಾಗಿಲ್ಲ. ವಿಡಿಯೋ ಸಂಪಾದಕಕ್ಕೆ ಸಹ 21 ರಿಂದ 40 ವರ್ಷ ವಯೋಮಿತಿ ಒಳಗಿನ ಅಭ್ಯರ್ಥಿಗಳು ಇಲ್ಲಿ ಬೇಕಾಗ್ತದೆ ಅಂತ ತಿಳಿಸ್ತಾ ಇದ್ದಾರೆ. ಕಲಾವಿದಕ್ಕೂ ಸಹ ಇಲ್ಲಿ ಮತ್ತೆ ವೆಬ್ ಡಿಸೈನರ್ ನಿರ್ವಾಹಕ ವಿಡಿಯೋಗ್ರಾಫರ್ ಇದಕ್ಕೆ ಯಾವುದೇ ರೀತಿಯ ಇನ್ನು
ವಯೋಮಿತಿ ಬಗ್ಗೆ ಉಲ್ಲೇಖವನ್ನ ಅವರು ಮಾಡಿಲ್ಲ. ಮುಖ್ಯ ಸಂಪನ್ಮೂಲ ವ್ಯಕ್ತಿಗೆ ನೋಡಿದ್ರೆ 58 ವಯೋಮಿತಿಯನ್ನ ಅವರು ಇಲ್ಲಿ ನಿಗದಿಪಡಿಸಿದ್ದಾರೆ. ಹಿರಿಯ ಸಂಪನ್ಮೂಲ ವ್ಯಕ್ತಿ ಫಸ್ಟ್ ಇದಕ್ಕೂ ಸಹ 55 ವರ್ಷಗಳ ವಯೋಮಿತಿಯನ್ನ ನಿಗದಿಪಡಿಸಿದ್ದಾರೆ. ಹಿರಿಯ ಸಂಪನ್ಮೂಲ ಸೆಕೆಂಡ್ ಇದಕ್ಕೆ 52 ವರ್ಷಗಳ ವಯೋಮಿತಿ ಜೊತೆಗೆ ಅನುಭವವನ್ನ ಕೇಳ್ತಾ ಇದ್ದಾರೆ. ಕಿರಿಯ ಸಂಪನ್ಮೂಲ ವ್ಯಕ್ತಿಗೆ ಇಲ್ಲಿ 50 ವಯೋಮಿತಿಯನ್ನ ಕೇಳ್ತಾ ಇದ್ದಾರೆ, 50 ವರ್ಷಗಳ ವಯೋಮಿತಿ. ಕಿರಿಯ ಸಂಪನ್ಮೂಲ ವ್ಯಕ್ತಿ ಸೆಕೆಂಡ್ ಇದಕ್ಕೆ 48 ವರ್ಷಗಳ ವಯೋಮಿತಿ. ಜೂನಿಯರ್ ಸಂಪನ್ಮೂಲ ಸೆಕೆಂಡ್ ತಂತ್ರಜ್ಞಾನ ವಿಭಾಗದಲ್ಲಿ ಇವರಿಗೆ 45 ವರ್ಷಗಳ ವಯೋಮಿತಿಯನ್ನ ಕೇಳ್ತಾ ಇದ್ದಾರೆ. ಕಚೇರಿ ಸಹಾಯಕರಿಗೆ ಸಹ ಇಲ್ಲಿ ಯಾವುದೇ ರೀತಿಯ ವಯೋಮಿತಿ ಬಗ್ಗೆ ಉಲ್ಲೇಖವನ್ನ ಮಾಡಿಲ್ಲ. ಜೊತೆಗೆ ಇಲ್ಲಿ ಸಂಬಳದ ವಿವರಗಳನ್ನ ನೋಡ್ತಾ ಹೋಗೋದಾದ್ರೆ ಮುಖ್ಯ ಸಂಪನ್ಮೂಲ ವ್ಯಕ್ತಿ ಇದಕ್ಕೆ 52,800 ಇಲ್ಲಿ ಮಾಸಿಕ ವೇತನವನ್ನ ನೀಡಲಾಗ್ತದೆ. ಹಿರಿಯ ಸಂಪನ್ಮೂಲ ವ್ಯಕ್ತಿ ಇದಕ್ಕೆ 50,203 ರೂಪಾಯಿ ಸಂಬಳವನ್ನ ನೀಡಲಾಗುತ್ತೆ. ಹಿರಿಯ ಸಂಪನ್ಮೂಲ ವ್ಯಕ್ತಿ ಫಸ್ಟ್ ಇದಕ್ಕೆ 49,293 ರೂಪಾಯಿಗಳನ್ನ ಅವರು ಕೊಡಲಾಗ್ತದೆ. ಹಿರಿಯ ಸಂಪನ್ಮೂಲ ವ್ಯಕ್ತಿ ಸೆಕೆಂಡ್ ಇದಕ್ಕೆ 46,963 ರೂಪಾಯಿಗಳನ್ನ ನೀಡಲಾಗುತ್ತೆ. ಕಿರಿಯ ಸಂಪನ್ಮೂಲ ವ್ಯಕ್ತಿ ಫಸ್ಟ್ ಇದಕ್ಕೆ 46,236 ರೂಪಾಯಿ ಸಂಬಳವನ್ನ ಮಾಸಿಕವಾಗಿ ನೀಡಲಾಗ್ತದೆ. ಕಿರಿಯ ಸಂಪನ್ಮೂಲ ವ್ಯಕ್ತಿ ಸೆಕೆಂಡ್ ಇದಕ್ಕೆ 42,931 ರೂಪಾಯಿಗಳು. ಜೊತೆಗೆ ಕಿರಿಯ ಸಂಪನ್ಮೂಲ ವ್ಯಕ್ತಿಗೆ 32,713 ರೂಪಾಯಿ ಮಾಸಿಕ ವೇತನವನ್ನ ನೀಡಲಾಗ್ತಾ ಇದೆ. ಜೂನಿಯರ್ ಸಂಪನ್ಮೂಲ ವ್ಯಕ್ತಿ ಸೆಕೆಂಡ್ ತಂತ್ರಜ್ಞಾನ ಇಲಾಖೆಯಲ್ಲೇ 42,931 ರೂಪಾಯಿಗಳನ್ನ ಮಾಸಿಕ ವೇತನವಾಗಿ ನೀಡಲಾಗ್ತಾ ಇದೆ. ವಿಡಿಯೋ ಸಂಪಾದಕ, ಕಲಾವಿದ, ವೆಬ್ ನಿರ್ವಾಹಕ ಇಂಥವರಿಗೆ 31,818 ರೂಪಾಯಿ ಮಾಸಿಕ ವೇತನವನ್ನ ನಿಗದಿಪಡಿಸಿದ್ದಾರೆ. ಕಚೇರಿ ಸಹಾಯಕರು ಇವರಿಗೆ 24,824 ರೂಪಾಯಿಗಳನ್ನ ನಿಗದಿಪಡಿಸಿದ್ದಾರೆ. ಇಲ್ಲಿ ವೇತನ ಶ್ರೇಣಿ ಬಹಳ ಉತ್ತಮವಾಗಿದೆ. ಅದರ ಜೊತೆಗೆ ಕರ್ನಾಟಕದಲ್ಲಿ ಈ ಹುದ್ದೆಗಳು ಲಭ್ಯವಿದ್ದು ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ತಮ್ಮ ಅವಶ್ಯಕತೆಗೆ ಅನುಗುಣವಾಗಿ, ತಮ್ಮ ವಿದ್ಯಾರ್ಥಿ ಅನುಗುಣವಾಗಿ ಈ ಹುದ್ದೆಗಳಿಗೆ ಅರ್ಜಿಯನ್ನ ತಾವು ಸಲ್ಲಿಸಬಹುದಾಗಿದೆ. ಆಯ್ಕೆ ಪ್ರಕ್ರಿಯೆ ನೋಡೋದಾದ್ರೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನವನ್ನ ಇವರು ಮಾಡಲಾಗ್ತದೆ. ಇದರಲ್ಲಿ ತಾವು ಪಾಲ್ಗೊಳ್ಳುವುದರ ಮೂಲಕ ತಾವು ಈ ಹುದ್ದೆಗಳಿಗೆ ತಾವು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಇಲ್ಲಿ ಯಾವ ರೀತಿ ಅರ್ಜಿಯನ್ನ ಸಲ್ಲಿಸಬೇಕು ಅನ್ನೋದನ್ನ ನೋಡೋದಾದ್ರೆ ಅಧಿಕೃತ CIIL ವೆಬ್ಸೈಟ್ಗೆ ಭೇಟಿ ನೀಡಿ ಪೂರ್ಣ ಅಧಿಸೂಚನೆಯನ್ನ ಓದಿ ಮತ್ತು ಅರ್ಹತೆಗಳನ್ನ ಪರಿಶೀಲಿಸಿ ನಂತರ ತಾವು ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಮಾನ್ಯವಾದ ಇಮೇಲ್ ID ಮತ್ತೆ ಮೊಬೈಲ್ ಸಂಖ್ಯೆಯನ್ನ ತಾವು ರೆಡಿ ಇಟ್ಕೊಳ್ಬೇಕು. ಜೊತೆಗೆ ಇಲ್ಲಿ ತಮ್ಮ ದಾಖಲಾತಿಗಳನ್ನ ಸ್ಕ್ಯಾನ್ ಮಾಡಿ ಸಹ ರೆಡಿ ಇಟ್ಕೋಬೇಕಾಗ್ತದೆ. ಆನ್ಲೈನ್ ನಲ್ಲಿ ಅನ್ವಯಿಸಲು ಲಿಂಕ್ ಅನ್ನ ಕ್ಲಿಕ್ ಮಾಡಬೇಕು. ಇವರ ಒಂದು ಅಫಿಷಿಯಲ್ ವೆಬ್ಸೈಟ್ ನ ಲಿಂಕ್ ನ ಸಹ ನನ್ನ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ತಾವು ಅಲ್ಲಿ ಕ್ಲಿಕ್ ಮಾಡುವುದರ ಮೂಲಕ ಈ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. CIIL ಅರ್ಜಿ ನಮೂನೆಯನ್ನ ಸಂಪೂರ್ಣವಾಗಿ ಭರ್ತಿ ಮಾಡಬೇಕು. ಸ್ಕ್ಯಾನ್ ಮಾಡಿದ ದಾಖಲಾತಿಗಳ ಮತ್ತೆ ನಿಮ್ಮ ಫೋಟೋವನ್ನ ಸಹ ಇಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ. ಕೊನೆಯ ದಿನಾಂಕದ ಮೊದಲು ತಾವು ಇಲ್ಲಿ ಅರ್ಜಿಯನ್ನ ಸಲ್ಲಿಸಿ. ಕೊನೆಯ ದಿನಾಂಕವನ್ನ ತಾವು ಗಮನದಲ್ಲಿ ಇಟ್ಕೊಳ್ಳಿ. 21 ಏಪ್ರಿಲ್ 2025 ಕೊನೆಯ ದಿನಾಂಕವಾಗಿದೆ. ಇಷ್ಟೆಲ್ಲ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯಾಗಿದೆ. ಪ್ರಮುಖ ದಿನಾಂಕಗಳನ್ನ ನೋಡೋದಾದ್ರೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಏಪ್ರಿಲ್ 1ರಿಂದ ಪ್ರಾರಂಭವಾಗಿದ್ದು, ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮುಖ್ಯ ಸಂಪನ್ಮೂಲ ವ್ಯಕ್ತಿ ಒಂದು ಹುದ್ದೆಗೆ ಮಾತ್ರ 15 ಏಪ್ರಿಲ್ 2025 ಕೊನೆಯ ದಿನಾಂಕ ಆಗಿದೆ. ಈ ದಿನಾಂಕವು ಮುಗಿದೇ ಹೋಗಿದೆ. ಇನ್ನಿತರ ಹುದ್ದೆಗಳಿಗೆ ನಿಮಗೆ 21 ಏಪ್ರಿಲ್ 2025ರವರೆಗೆ ಇಲ್ಲಿ ಕಾಲಾವಧಿ ಇದೆ. ಸೊ ಉಳಿದೆಲ್ಲ ಹುದ್ದೆಗಳಿಗೆ ತಾವು 21 ಏಪ್ರಿಲ್ 2025ರ ಒಳಗಾಗಿ ತಾವು ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಇದರ ಒಂದು ಅಧಿಕೃತ ವೆಬ್ಸೈಟ್ ನ ಲಿಂಕ್ ನ ಸಹ ನನ್ನ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ತಾವು ಕ್ಲಿಕ್ ಮಾಡುವುದರ ಮೂಲಕ ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಸೊ ಇಲ್ಲಿ ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನ ಲೈಕ್ ಮಾಡಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿಯೂ ಸಹ ಈ ವಿಡಿಯೋವನ್ನ ಶೇರ್ ಮಾಡಿ. ಜೊತೆಗೆ ಅವರಿಗೆ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವಂತೆ ದಯವಿಟ್ಟು ಅವರಿಗೂ ಸಹ ಮನವಿಯನ್ನ ಮಾಡಿ. ಇದರಿಂದ ನಮಗೂ ಸಹ ಇನ್ನಷ್ಟು ಹೆಚ್ಚಿನ ಜಾಬ್ಸ್ ರಿಲೇಟೆಡ್ ವಿಡಿಯೋಸ್ಗಳು ಮಾಡಲು ಪ್ರೋತ್ಸಾಹ ದೊರೆಯುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗುಡ್ ಡೇ.